ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಆಶಾಸ್ ಕಿಚನಿಂದ. ಸ್ನೇಹಿತರೆ, ಮನೇಲೇ ಇರೋ ಕೆಲವೊಂದು ಪದಾರ್ಥಗಳನ್ನು ಬಳಸ್ಕೊಂಡ್ಬಿಟ್ಟು ಮಶ್ರೂಮ್ ಸುಕ್ಕ ಯಾವ ಥರ ಮಾಡೋದು ಅಂತ ಹೇಳ್ಕೊಡ್ತೀನಿ. ಬನ್ನಿ ಹೋಗೋಣ. ಸ್ನೇಹಿತರೆ ಬನ್ನಿ, ಹಾಗಾದರೆ ಮಶ್ರೂಮ್ ಸುಕ್ಕ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಅದಕ್ಕೆ ಬೇಕಾಗುವಂಥ ಇಂಗ್ರೀಡಿಯೆಂಟ್ಸ್ ಏನೇನು ಅಂತ ಹೇಳ್ತೀನಿ, ನೋಟ್ ಮಾಡ್ಕೊಳ್ಳಿ. ಅರಿಶಿಣ, ಧನಿಯಾ ಪುಡಿ, ನೆನೆಸಿಟ್ಟ ಗೋಡಂಬಿ, ಎಣ್ಣೆ, ಉಪ್ಪು, ಖಾರದ ಪುಡಿ, ಕೊತ್ತಂಬರಿ, ಟೊಮೊಟೊ, ಸಣ್ಣಗೆ ಹೆಚ್ಚಿದ ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಚಕ್ಕೆ, ಲವಂಗ ಮತ್ತು ಮಶ್ರೂಮ್ನ ಸ್ವಲ್ಪ ನೀಟಾಗಿ ಕ್ಲೀನ್ ಮಾಡಿ ಹೆಚ್ಕೊಂಡು ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಫಸ್ಟ್ ಒಂದು ಬಾಣಲಿಗೆ ನಾವು ಒಂದು 3 ಟೇಬಲ್ ಸ್ಪೂನ್ ಎಣ್ಣೆ ಹಾಕೋಣ. ಎಣ್ಣೆ ಕಾದ ನಂತರ ಚಕ್ಕೆ, ಲವಂಗ ಹಾಕೋಣ ಒಗ್ಗರಣೆಗೆ, ಮತ್ತು ಹೆಚ್ಚಿಟ್ಟಂಥ ಈರುಳ್ಳಿ. ಈರುಳ್ಳಿ ಈ ರೀತಿಯಾಗಿ ಬ್ರೌನ್ ಕಲರ್ ಬರುವವರೆಗೆ ನಾವು ಚೆನ್ನಾಗಿ ಹುರ್ಕೋಬೇಕು. ನಂತರ ಹೆಚ್ಚಿಟ್ಟಂಥ ಮಶ್ರೂಮ್, ನಂತರ ರುಚಿಗೆ ತಕ್ಕಷ್ಟು ಉಪ್ಪು, ಅರ್ಧ ಟೇಬಲ್ ಸ್ಪೂನ್ ಅರಿಶಿಣ, ಇದನ್ನು ಹಾಕ್ಬಿಟ್ಟು ಚೆನ್ನಾಗಿ ಬಾಡಿಸ್ಕೋಬೇಕು. ನಾವು ಬಾಡಿಸ್ಕೊಂಡು ಇದಕ್ಕೆ ಕ್ಯಾಪ್ ಹಾಕಿಟ್ಬಿಡ್ತೀನಿ ನಾನು. ನೀರು ಚೆನ್ನಾಗಿ ಬಿಟ್ಕೊಂಡು ಉಪ್ಪು ಅದು ಆ ಮಶ್ರೂಮ್ಗೆ ಹೀರ್ಕೋಬೇಕು. ಈಗ ಇದಕ್ಕೆ ಪ್ಲೇಟ್ ಮುಚ್ಚಿಬಿಡ್ತೀನಿ. ಇದು ಮಶ್ರೂಮ್ ಒಂದು ಸ್ವಲ್ಪ ಬಾಡೋ ಅಷ್ಟೊತ್ತಿಗೆ ನಾನು ನೆನೆಸಿಟ್ಟಂಥ ಗೋಡಂಬಿ ಮತ್ತು 2 ಟೊಮೊಟೊ ತೊಗೊಂಡಿದ್ನಲ್ಲ, ಇದ್ರದ್ದು ಒಂದು ಪೇಸ್ಟ್ ಮಾಡ್ಕೊಂಬರ್ತೀನಿ. ನೋಡಿ ಈಗ ಎಷ್ಟು ಚೆನ್ನಾಗಿ ನೀರು ಬಿಟ್ಕೊಂಡಿದೆ. ಈ ಥರ ನೀರು ಬಿಟ್ಕೊಂಡಿದೆ ಅಂದರೆ ಮಶ್ರೂಮ್ ಚೆನ್ನಾಗಿ ಉಪ್ಪು ಹೀರ್ಕೊಂಡಿದೆ ಅಂತ. ಈಗ ನಾವೇನು ಮಾಡೋಣ ಅಂದರೆ 1-2 ಟೇಬಲ್ ಸ್ಪೂನ್ ಖಾರದ ಪುಡಿ, ಸ್ಪೈಸಿ ಬೇಕು ಅಂದರೆ ಇನ್ನೊಂದು ಅರ್ಧ ಜಾಸ್ತಿ ಹಾಕೊಳ್ರಿ. ಮತ್ತು ಇದು ಖಾರನೂ ಚೆನ್ನಾಗಿ ಹೀರಬೇಕು. ಒಂದು 5 ನಿಮಿಷ ನಾವು ಬಾಯಿ ಮುಚ್ಚಿಡೋಣ. ನೋಡಿ ಎಷ್ಟು ಚೆನ್ನಾಗಿ ಖಾರನೂ ಹೀರ್ಕೊಂಡಿದೆ. ಈಗ ಅರ್ಧ ಟೇಬಲ್ ಸ್ಪೂನ್ ಧನಿಯಾ ಪುಡಿ ಹಾಕಿ ಚೆನ್ನಾಗಿ ಬಾಡಿಸ್ಕೋಬೇಕು. ಈ ಥರ ಬಾಡ್ತಿದ್ದಂಗೆ ನಾವು ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಣ. ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತೀನಿ. ನೆಕ್ಸ್ಟ್ ನಾನು ಏನು ಪೇಸ್ಟ್ ಮಾಡಿ ಹೇಳಿದ್ನಲ್ಲ ನಾನು, ಆ ಪೇಸ್ಟನ್ನು ಹಾಕ್ತೀನಿ. ಮಶ್ರೂಮು ಕುದಿಲಿಕ್ಕೆ ನಮಗೆ ಒಂದು 15-20 ನಿಮಿಷ ಬೇಕಾಗುತ್ತೆ. ಅಲ್ಲಿ ಮಟ ನಾವು ಸ್ವಲ್ಪ ವೇಟ್ ಮಾಡಬೇಕಾಗುತ್ತೆ ಸ್ನೇಹಿತರೆ. ಇವಾಗ ಗ್ರೇವಿ ಯಾವ ರೀತಿ ಬಂದಿದೆ ಅಂತ ನೋಡೋಣವಾ? ಸೂಪರಾಗಿ ಬಂದಿದೆ ಫ್ರೆಂಡ್ಸ್. ಏನಪ್ಪ ಅಂತಂದರೆ, ಮಸಾಲೆ ಯಾವ ಥರ ಕುದ್ದೈತೋ ಇಲ್ಲೋ ಅಂತ ನಾವು ಹೇಗೆ ಕಂಡುಹಿಡಿಬೇಕು ಅಂದರೆ, ಈ ಥರ ಎಣ್ಣೆ ಬಿಟ್ಕೋಬೇಕು ನೋಡಿ ಫ್ರೆಂಡ್ಸ್ ಮಸಾಲೆ. ಆವಾಗ ಇದು ಮಸಾಲೆ ಚೆನ್ನಾಗಿ ಕುದ್ದಿದೆ ಅಂತ. ಮಶ್ರೂಮು ಕೂಡ ಚೆನ್ನಾಗಿ ಬೆಂದಿದೆ. ಇವಾಗ ಟೇಸ್ಟ್ ಹೇಗಿದೆ ಅಂತ ನೋಡ್ಬಿಟ್ಟು ಹೇಳೋಣ. ಇದು ರೈಸ್ ಜೊತೆಗೆ ಮತ್ತು ಚಪಾತಿ ಜೊತೆಗೆ, ರೊಟ್ಟಿ ಜೊತೆಗೆ ತುಂಬ ಚೆನ್ನಾಗಿ ಮ್ಯಾಚ್ ಆಗುತ್ತೆ ಫ್ರೆಂಡ್ಸ್. ಸ್ನೇಹಿತರೆ, ಮಶ್ರೂಮ್ ಸುಕ್ಕ ರೆಡಿಯಾಗಿದೆ. ರುಚಿ ಹೇಗಿದೆ ಅಂತ ನೋಡಿ ಹೇಳ್ತೀನಿ. ತುಂಬ ಚೆನ್ನಾಗಿ ಬಂದಿದೆ. ಮಸಾಲೆ, ಉಪ್ಪು, ಖಾರ ಎಲ್ಲ ಕರೆಕ್ಟಾಗಿದೆ. ತುಂಬ ರುಚಿ ಇದೆ ಸ್ನೇಹಿತರೆ. ನನ್ನ ವಿಡಿಯೋಗಳು ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು ಸೋ ಮಚ್.